ನಮಸ್ತೆ. ತುಂಬಾ ದಿನ ಆದ್ರ ಮೇಲೆ ಇವತ್ತು ನಿಮ್ಮ ಜೊತೆಗೆ ಒಂದು ವಿಡಿಯೋನ ಶೇರ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ನಾನು ಇಷ್ಟು ದಿನ ಎಲ್ಲಿ ಹೋಗಿದೆ ಅಂದರೆ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೆ. ಅಂದರೆ ಒಂದು ಫಂಕ್ಷನ್ ಎಲ್ಲ ಇತ್ತು ಫ್ಯಾಮಿಲಿನಲ್ಲಿ, ಅದಕ್ಕೋಸ್ಕರ ಬರೋದಕ್ಕೆ ಆಗಿರಲಿಲ್ಲ. ನನಗೆ ಯಾವುದೇ ವಿಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ. ಸ್ವಲ್ಪ ಅಂದರೆ ಫ್ಯಾಮಿಲಿ ಫಂಕ್ಷನ್ ಅಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಯಾರಿ ಕುಚ್ಚು ಹಾಕೊಳ್ಳೋದಾಗಲಿ ಅಥವಾ ಸ್ವಲ್ಪ ಕ್ರಿಯೇಟಿವ್ ಆಗಿ ಇದು ಅಂದರೆ ಫಂಕ್ಷನಿಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದೆಲ್ಲ ಇತ್ತು. ಅದಕ್ಕೋಸ್ಕರ ನಿಮ್ಮ ಜೊತೆಗೆ ನನಗೆ ವಿಡಿಯೋ ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ. ಇನ್ನಾದರೂ ಆದಷ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಒಂದು ಗುಲಾಬಿ ಗಿಡ ಇತ್ತು. ಆ ಗುಲಾಬಿ ಗಿಡದಲ್ಲಿ ತುಂಬ ಸಮಯ ಆಗಿತ್ತು ನಾನು ಅಷ್ಟೆಲ್ಲ ಗುಲಾಬಿ ಗಿಡಕ್ಕೆ ಕೇರ್ ಮಾಡ್ತಾ ಇದ್ದೆ. ಆದರೆ ಆ ಗಿಡದಲ್ಲಿ ಎಷ್ಟೇ ಮಾಡಿದರೂ ಹೂವನ್ನೇ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಅದನ್ನು ನಾನು ಯಾವ ರೀತಿಯಾಗಿ ಹೂ ಬಿಡೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಆದರೆ ಇನ್ನೂ ಕೂಡ ಅದು ಹೂ ಅರಳಿಲ್ಲ, ಅದು ಮೊಗ್ಗಿನಲ್ಲೇ ಇದೆ. ಅದು ಮೊಗ್ಗು ಇನ್ನೂ ಅರಳೋದಕ್ಕೆ ಸ್ವಲ್ಪ ದಿನ ಬೇಕಾಗುತ್ತೆ. ಅದಕ್ಕೋಸ್ಕರ ನನಗೆ ಅಷ್ಟೆಲ್ಲ ಪೇಷನ್ಸ್ ಇರಲಿಲ್ಲ, ಕಾಯ್ತಾ ಕೂರೋದಕ್ಕೆ ಆಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡಿಬಿಡೋಣ. ಹೇಗಿದ್ರು ಮೊಗ್ಗು ಬಂದಿದೆ, ಇನ್ನು ಹೇಗಿದ್ರು ಹೂ ಅರಳೋದಂತ ಗ್ಯಾರಂಟಿ ಅಲ್ವಾ. ಅದು ಯಾವ ರೀತಿಯಾಗಿ ಅರಳೋದಕ್ಕೆ ನಾನು ಗಿಡಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೀವು ಕೂಡ ಅದನ್ನು ಟ್ರೈ ಮಾಡಿರಿ. ಆದರೆ ನೀವು ಅದನ್ನು ಈಗ ಟ್ರೈ ಮಾಡಬೇಡಿ. ನಾನು ಇವಾಗಲೇ ಅದನ್ನು ಮಾಡಿಬಿಟ್ಟು 1 ತಿಂಗಳು ಹೋಗಿದೆ, ಅಂದರೆ ಚಳಿ ಸ್ಟಾರ್ಟ್ ಆಯ್ತು ನೋಡಿ. ಆ ಟೈಮ್ನಲ್ಲಿ ನಾನು ಈ ಕೆಲಸಗಳನ್ನೆಲ್ಲ ಮಾಡಿರೋದು. ಮಳೆ ಮುಗಿದ ತಕ್ಷಣ ಈ ಕೆಲಸನ ಮಾಡ್ತೀನಿ. ನೀವು ಮಳೆ ಮುಗಿದ ತಕ್ಷಣ ಬೇಕಾದರೆ ಮಾಡ್ಬೋದು, ಅಂದರೆ ಚಳಿ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ನಲ್ಲಿ ಮಾಡಿರಿ. ಇಲ್ಲ ಅಂತ ಆದರೆ ನೆಕ್ಸ್ಟ್ ಮತ್ತೆ ಮಳೆ ಶುರು ಆಗ್ತದಲ್ವ, ಮೇ ಎಂಡ್ ಜೂನ್ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ಬೇಕಾದರೂ ಇದನ್ನು ನೀವು ಮಾಡ್ಕೊಬೋದು. ಇಲ್ಲ ಅಂತ ಆದರೆ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ ರೀತಿಯಾಗಿ ಟ್ರೈ ಮಾಡಿ ನೋಡ್ರಿ. ಖಂಡಿತವಾಗ್ಲೂ ನಿಮ್ಮ ಗಿಡದಲ್ಲಿ, ಅದರಲ್ಲೂ ಗುಲಾಬಿ ಗಿಡದಲ್ಲಿ ಹೂವೇ ಬಿಡ್ತಾ ಇಲ್ಲ ಅಂತ ಆದರೆ ಆ ಟೈಮ್ನಲ್ಲಿ ನಾನು ಹೇಳಿರೋ ಮೆಥಡ್ನ ನೀವು ಟ್ರೈ ಮಾಡಿ ನೋಡಿದ್ರಿ ಅಂತ ಆದರೆ ಖಂಡಿತವಾಗ್ಲೂ ಹೂ ಬಿಟ್ಟೇ ಬಿಡುತ್ತೆ. ನಾನು ಎಷ್ಟು ಸಮಯದಿಂದ ನೋಡ್ತೀನಿ, ಅದಕ್ಕೆ ಎಷ್ಟೇ ಫರ್ಟಿಲೈಸರ್ ಹಾಕ್ತೀನಿ, ಏನು ಮಾಡಿದ್ರು ವ್ಯರ್ಥನೆ. ಬರೀ ಫರ್ಟಿಲೈಸರ್ ಹಾಕೋದು, ನೀರು ಹಾಕೋದು ಅಷ್ಟೇ. ಅದಕ್ಕೆ ಏನಾಗಿದೆ ಅನ್ನೋದೇ ನಾವು ನೋಡ್ಕೊಂಡಿರಲಿಲ್ಲ ಅಂದರೆ ಏನಾಗ್ತದೆ ಹೇಳಿ. ಅದಕ್ಕೋಸ್ಕರ ಒಂದ್ಸಲ ಅದನ್ನು ಎಲ್ಲ ಯಾವ ರೀತಿಯಾಗಿ ಮಾಡಿದ್ದೀನಿ ಆ ಪಾಟ್ನ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿರಿ. ನಾನು ಸಬ್ಸ್ಕ್ರೈಬ್ ಆಗಿ ಅಂತ ಯಾಕೆ ಕೇಳ್ತೀನಿ ಅಂತಂದರೆ, ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ನ ಮಾಡಬೇಕು, ಅದು ನಿಮಗೂ ಕೂಡ ರೀಚ್ ಆಗುತ್ತೆ ಅಲ್ವಾ. ಹಾಗೆ ನೀವು ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿದರೆ ಅವರಿಗೂ ಕೂಡ ಇದು ಉಪಯೋಗ ಆಗುತ್ತೆ. ಜೊತೆಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಏನೇ ವಿಷಯ ಡೌಟ್ ಬಂದರೂ ಕೂಡ ನಾನು ಕಮೆಂಟ್ ಮುಖಾಂತರ ಕೇಳ್ಬೋದು. ನಾನು ಖಂಡಿತವಾಗ್ಲೂ ಆದಷ್ಟು ಕಮೆಂಟಿಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹಾಗಿದ್ರೆ ಇವಾಗ ವಿಡಿಯೋ ಶುರು ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಕೇರ್ ಮಾಡಿರುವಂತ ಗಿಡ ಬಂದ್ಬಿಟ್ಟು ಇದೇ ಗಿಡ. ಇದು ಪನ್ನೀರ್ ಗುಲಾಬಿ ಅಂತ ಹೇಳ್ತಾರೆ. ಅಂದ್ರೆ ಪನ್ನೀರು ಅಂದ್ರೆ ರೋಸ್ ವಾಟರ್ ಎಲ್ಲ ಮಾಡೋದಿಕ್ಕೆ ಯೂಸ್ ಮಾಡ್ತಾರಲ್ವಾ, ಅದೇ ಗುಲಾಬಿ ಹೂವಿನ ಗಿಡ ಇದು. ಗಿಡ ಮುಟ್ಟಿದ್ರೆ ಸಾಕು ರೋಸ್ ವಾಟರ್ ತರಾನೇ ಸ್ಮೆಲ್ ಬರುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅದ್ರ ಸ್ಮೆಲ್ ತುಂಬಾನೇ ಚೆನ್ನಾಗಿದೆ. ನಾನು ಇದನ್ನ ಪ್ರೂನಿಂಗ್ ಕೂಡ ಮಾಡಿ ನೋಡಿದೆ. ಎಷ್ಟೇ ಮಾಡಿದ್ರು ಕೂಡ ಅದು ಹೊಸ ಚಿಗುರು ಬರ್ತದೆ ಬಿಟ್ರೆ ಮತ್ತೆ ಅದರಲ್ಲಿ ಮೊಗ್ಗುಗಳು ಕೂರ್ತಾನೆ ಇರ್ಲಿಲ್ಲ. ಮೊದಲನೇದಾಗಿ ಗುಲಾಬಿ ಗಿಡಕ್ಕೆ ಬಿಸಿಲು ಎಷ್ಟು ಬೇಕಾಗುತ್ತೆ, ನೀರ್ ಎಷ್ಟು ಬೇಕಾಗುತ್ತೆ, ಹಾಗೆ ಪಾಟಿಂಗ್ ಮಿಕ್ಸ್ ಯಾವ ರೀತಿಯಾಗಿರ್ಬೇಕು ಅನ್ನೋದು ನಮಗೆ ತಲೆನಲ್ಲಿ ಇರ್ಬೇಕಾಗತ್ತೆ. ಅದು ಇಲ್ಲ ಅಂತ ಆದ್ರೆ ನಾವು ಗಿಡಗಳನ್ನ ಎಷ್ಟೇ ಕೇರ್ ಮಾಡಿದ್ರು ಕೂಡ ವೇಸ್ಟ್ ಆಗತ್ತೆ. ಮೊದಲನೇದಾಗಿ ಗುಲಾಬಿ ಗಿಡಕ್ಕೆ 6 ರಿಂದ 7 ಗಂಟೆನಾದ್ರೂ ಬಿಸಿಲು ತಾಗೋ ರೀತಿನಲ್ಲಿ ಇರ್ಬೇಕಾಗತ್ತೆ. ಸಾಯಿಲ್ ಯಾವ ರೀತಿ ಇರ್ಬೇಕು ಅಂದ್ರೆ ವೆಲ್ ಡ್ರೈನ್ ಸಾಯಿಲ್ ಆಗಿರ್ಬೇಕು. ಅಂದ್ರೆ ನೀರನ್ನ ಹಿಡಿದಿಟ್ಕೊಬಾರ್ದು, ಡ್ರೈ ಆಗಿ ಹೋಗ್ಬೇಕು. ಆ ರೀತಿ ಆದಂತಹ ಒಂದು ಒಳ್ಳೆ ಸಾಯಿಲ್ ಮಿಕ್ಸ್ಚರ್ನ ನಾವು ತಗೊಬೇಕಾಗತ್ತೆ. ಇವಾಗ ಈ ಗಿಡಗಳನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ರೀತಿಯಾಗಿ ಹಾರ್ಡ್ ಪ್ರೂನಿಂಗ್ ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇವಾಗ ವಿಡಿಯೋನ ಹಾಕ್ತಾ ಇರೋದು ಅಂದ್ರೆ ನವೆಂಬರ್ ಎಂಡ್ ನಲ್ಲಿ ನಾನು ವಿಡಿಯೋ ಹಾಕ್ತಾ ಇರೋದ್ರಿಂದ ನೀವು ಈ ಟೈಮ್ ನಲ್ಲಿ ಇದನ್ನ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಚಳಿ ಬೀಳೋದಿಕ್ ಶುರು ಆಗ್ತದಲ್ವಾ, ಅಂತ ಟೈಮ್ ನಲ್ಲಿ ನೀವು ಇದನ್ನ ಕಟ್ ಮಾಡಿದ್ರೆ ಒಳ್ಳೇದು, ಚಿಗುರು ಬರುತ್ತೆ ಅಂತಾನೆ ಹೇಳ್ಬೋದು. ನೀವು ಬೇಕಾದ್ರೆ ಒಂದು ಹರೆನ ಕಟ್ ಮಾಡಿ ನೋಡ್ರಿ. ಅಕಸ್ಮಾತ್ ಚಿಗುರು ಬಂದ್ರೆ ನಿಮ್ಮ ಹತ್ರ ಇರುವಂತ ಗುಲಾಬಿ ಗಿಡದಲ್ಲಿ ಈ ರೀತಿ ಹೂ ಬಿಡ್ತಾ ಇಲ್ಲ ಅಂತಂದ್ರೆ ನೀವು ಒಂದೊಂದೇ ಗಿಡದ ಹೀಗೆ ಒಂದೊಂದೇ ಹೆಂಕ್ಲನ್ನ ಕಟ್ ಮಾಡಿ ನೋಡ್ರಿ. ಅದ್ರಲ್ಲಿ ಚಿಗುರು ಬರೋದಕ್ಕೆ ಶುರು ಆದ್ರ ಮೇಲೆ ನೆಕ್ಸ್ಟ್ ಇನ್ನೊಂದನ್ನ ಪ್ರೂನಿಂಗ್ ನ ಬೇಕಾದ್ರೆ ಮಾಡ್ಕೊಬಹುದು, ಅಂದ್ರೆ ಹಾರ್ಡ್ ಪ್ರೂನಿಂಗ್ ನ ಮಾಡ್ಕೊಬಹುದು. ನಾನ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನೀವು ಇವಾಗ ನವೆಂಬರ್ ಎಂಡ್ ಆಗಿರೋದ್ರಿಂದ ಇವಾಗ ಹಾರ್ಡ್ ಪ್ರೂನಿಂಗ್ ನ ಮಾಡಕ್ ಹೋಗಿ ಆಮೇಲೆ ಗಿಡ ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತಲ್ವಾ. ಅದಕ್ಕೋಸ್ಕರ ನೀವು ಒಂದೇ ಒಂದು ಹರೆನ ಪ್ರೂನಿಂಗ್ ನ ಮಾಡ್ಕೊಂಡು ನೋಡ್ಕೊಳ್ರಿ. ಅದ್ ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ ಆದ್ರೆ ನೀವು ಮತ್ತೊಂದು ಹರೆನ ಪ್ರೂನಿಂಗ್ ನ ಮಾಡೋದಕ್ಕೆ ಶುರು ಮಾಡ್ಕೊಬಹುದು. ಇವಾಗ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ
ಎಲ್ಲಾ ಹರಿಗಳನ್ನ ಕೂಡ ಪ್ರೂನಿಂಗ್ ನ ಮಾಡ್ಕೊಂಡಿದೀನಿ. ಪ್ರೂನಿಂಗ್ ಮಾಡಿದ್ರ ಮೇಲೆ ಇದನ್ನ ಹಾಗೆ ಬಿಡೋದಿಕ್ಕೆ ಆಗೋದಿಲ್ಲ. ಪ್ರೂನಿಂಗ್ ನ ಮಾಡೋಕ್ಕೂ ಮುಂಚೆ ಕತ್ರಿನ ನಾವು ಚೆನ್ನಾಗಿ ಸ್ಯಾನಿಟೈಸರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಡೆಟಾಯಿಲ್ ಹಾಕೊಂಡು ವಾಶ್ ಮಾಡ್ಕೊಳ್ರಿ. ಕಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ನಾವು ಕ್ರಾಸ್ ಆಗಿ ಕಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಕ್ರಾಸ್ ಆಗಿ ಕಟ್ ಮಾಡೋದ್ರಿಂದ ನೀರ್ ಅಕಸ್ಮಾತ್ ಅದ್ರ ಮೇಲೆ ಬಿದ್ರೆ, ನೀರೆಲ್ಲ ಹಾಕ್ಬೇಕಾದ್ರೆ ಅಕಸ್ಮಾತ್ ಅದ್ರ ಮೇಲೆ ಬಿದ್ರೆ ಅದು ಜಾರ್ಕೊಂಡು ಕೆಳಗಡೆ ಹೋಗ್ತದೆ. ನಾವು ರೌಂಡ್ ಶೇಪ್ ನಲ್ಲಿ ಕಟ್ ಮಾಡಿದ್ರೆ ನೀರ್ ನಿಂತ್ಕೊಂಡು ಅದ್ರ ಒಳಗಡೆ ಹೋಗಿ ಅದು ಕೊಳಿತಾ ಬರುವಂತಹ ಚಾನ್ಸಸ್ ಇರುತ್ತೆ. ಅಂದ್ರೆ ಹರೆಗಳೆಲ್ಲ ಕಪ್ಪಾಗಿ ಸತ್ತೋಗುವಂತ ಚಾನ್ಸಸ್ 100% ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಕ್ರಾಸ್ ಕಟಿಂಗ್ ನ ಮಾಡೋದು ಒಳ್ಳೇದು. ಇವಾಗ ಇದನ್ನ ಕಟಿಂಗ್ ನ ಮಾಡಿದ್ರ ಮೇಲೆ ಹಾಗೆ ಬಿಡ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಇವಾಗ ಕ್ರಾಸ್ ಕಟಿಂಗ್ ನ ಮಾಡಿದ್ರ ಮೇಲೆ ಇದಕ್ಕೆ ನಾನು ಫಂಗಿಸೈಡ್ ಪೌಡರ್ ನ ಹಾಕೊಳ್ತಾ ಇದೀನಿ. ಫಂಗಿಸೈಡ್ ಪೌಡರ್ ನ ಅಕಸ್ಮಾತ್ ಪೌಡರ್ ಇಲ್ಲ ಅಂತ ಆದ್ರೆ ನೀವು ಅರಿಶಿನ ಪುಡಿನ ಹಚ್ಕೊಳ್ರಿ. ಇಲ್ಲ ಅಂತ ಆದ್ರೆ ಅಲೋವೆರಾ ಜೆಲ್ ಇದ್ರೆ ಅದನ್ನ ಕೂಡ ಹಚ್ಕೊಬಹುದು. ಇವಾಗ ನಾನು ಎಲ್ಲಾ ಹರಿಗಳನ್ನ ಕೂಡ ಈ ರೀತಿಯಾಗಿ ಕಟ್ ಮಾಡಿದ್ದಾಗಿದೆ. ಇವಾಗ ನೋಡಿ, ನಾನು ಇದು ಗೊಬ್ಬರ ಆಗ್ಲಿ ಅಂತ ಹೇಳ್ಕೊಂಡು ಸ್ವಲ್ಪ ಈರುಳ್ಳಿ ಸಿಪ್ಪೆ ಎಲ್ಲ ಹಾಕಿಟ್ಟಿದ್ದೆ. ಅಂದ್ರೆ ಎಂತ ಮಾಡುದು, ಅದು ಎಷ್ಟೇ ಗೊಬ್ಬರ ಎಳ್ಕೊಳ್ತಾನೆ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ ಅಂದ್ರೆ, ನಾವು ಗೊಬ್ಬರ ಕೊಡ್ಬೇಕಾದ್ರೆ ಯಾವಾಗ್ಲೂ ಮಣ್ಣನ್ನ ಈ ರೀತಿಯಾಗಿ ಕುಪ್ಕಿ ಅದನ್ನ ಲೂಸ್ ಮಾಡ್ಕೊಂಡು ಗೊಬ್ಬರನ ಕೊಡ್ಬೇಕು. ನಾನು ಈ ಗಿಡಕ್ಕೂ ಕೂಡ ಅದೇ ರೀತಿಯಾಗಿ ಮಾಡಿದ್ದೆ. ಆದ್ರೂ ಅದ್ಯಾಕೋ ಸರಿಯಾಗಿ ಆಗ್ತಾನೆ ಇರ್ಲಿಲ್ಲ. ಹೆಚ್ಚಾಗಿ ಇದಕ್ಕೆ ಚೆನ್ನಾಗಿ ಬಿಸಿಲು ತಾಗ್ತಾ ಇರ್ಲಿಲ್ಲ. ಮತ್ತೆ ನಾನು ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಟ್ಟಿರೋದ್ರಿಂದ, ಅಂದ್ರೆ ಇವಾಗ ಇದೆಲ್ಲ ಮಾಡ್ಬಿಟ್ಟು ಆಮೇಲೆ ಬಿಸಿಲು ಬೀಳುವಂತ ಜಾಗದಲ್ಲಿ ತಂದಿಟ್ಕೊಂಡೆ. ಅದಕ್ಕೋಸ್ಕರ ಅದು ಮತ್ತೆ ಮೊಗ್ಗುಗಳೆಲ್ಲ ಬಿಡೋದಕ್ಕೆ ಶುರು ಆಯ್ತೇನೋ. ಜೊತೆಗೆ ಕೆಲವೊಮ್ಮೆ ಎಲ್ಲಾದ್ರೂ ಬೇರ್ ಹುಳ ಅಥವಾ ಕೆಲವೊಂದು ಬೇರಿಗೆ ಡಿಸೀಸಸ್ ಬಂದಾಗ ಅದು ಸರಿಯಾಗಿ ಆಹಾರನ ಎಳ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅಂತ ಟೈಮ್ ನಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇದಕ್ಕೆ ಸ್ವಲ್ಪ ನೀಮ್ ಆಯಿಲ್ ನ ಸೇರಿಸಬೇಕಾಗತ್ತೆ. ನನ್ನ ಹತ್ರ ನೀಮ್ ಆಯಿಲ್ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ಒಂದು ಮುಷ್ಟಿ ಆಗುವಷ್ಟು ಫಂಗಿಸೈಡ್ ನೇ ಸೇರಿಸ್ಕೊಳ್ತಾ ಇದ್ದೀನಿ. ಫಂಗಿಸೈಡ್ ನ ಸೇರಿಸ್ಕೊಂಡ್ರು ಕೂಡ ಏನು ತೊಂದರೆ ಆಗೋದಿಲ್ಲ. ಫಂಗಿಸೈಡ್ ನ ಹಾಕೊಂಡ್ಬಿಟ್ಟು ಹಾಗೆ ಬಿಡಬಾರ್ದು. ಜೊತೆಗೆ ಸ್ವಲ್ಪ ಅದಕ್ಕೆ ಆಹಾರ ಕೂಡ ಕೊಡ್ಬೇಕಲ್ವಾ. ನಾನು ಇಲ್ಲಿ ಎರೆಹುಳ ಗೊಬ್ಬರನ ಹಾಕೊಳ್ತಾ ಇದ್ದೀನಿ. ನಾವು ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆನಾದ್ರೂ ಈ ರೀತಿ ಫಂಗಿಸೈಡ್ ಅಥವಾ ನೀಮ್ ಪೌಡರ್ನ ಈ ರೀತಿಯಾಗಿ ಮಣ್ಣಿಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಕೀಟಗಳನ್ನ ಆಕ್ರಮಣ ಮಾಡುವಂತ ಕೀಟಗಳೆಲ್ಲ ಇರುತ್ತಲ್ವಾ, ಅದೆಲ್ಲ ಬರೋದಿಲ್ಲ. ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗುತ್ತೆ. ಇಷ್ಟ ಮಾಡಿದ್ರೆ ಸಾಕಾಗತ್ತಾ? ಗೊಬ್ಬರ ಹಾಕಿ ಬಿಟ್ರೆ ನಿಜವಾಗ್ಲೂ ಸಾಕಾಗೋದಿಲ್ಲ. ಇದಕ್ಕೆ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವಾಗ ಒಂದು ಸಣ್ಣ ಸ್ವೀಟ್ ಬಾಕ್ಸ್ ನಲ್ಲಿ 1 ಬಾಕ್ಸ್ ಆಗುವಷ್ಟು ನೀರ್ನ ತಗೊಂಡು ಅದಕ್ಕೆ ಒಂದು ಅರ್ಧ ಮುಷ್ಟಿ ಆಗುವಷ್ಟು ಎಕ್ಸಮ್ ಸಾಲ್ಟ್ ನ ಹಾಕೊಂಡು ಚೆನ್ನಾಗಿ ಕರಗಿಸ್ಕೊಂಡು ಅದ್ರ ನೀರನ್ನು ಕೂಡ ಇದ್ರ ಜೊತೆಗೆ ಹಾಕೊಳ್ತಾ ಇದೀನಿ. ಜೊತೆಗೆ ಮತ್ತೊಂದ್ ಸ್ವಲ್ಪ ನೀರನ್ನು ಕೂಡ ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಕ್ಸಮ್ ಸಾಲ್ಟ್ ಏನ್ ಮಾಡುತ್ತೆ ಅಂದ್ರೆ, ಒಳ್ಳೆ ಚಿಗುರು ಬರೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಹಸಿರಾಗಿರುವಂತ ಎಲೆ ಬರೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟ ಮಾಡ್ಬಿಟ್ರೆ ಸಾಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ಇದಕ್ಕೆ ಕೇರ್ ಮಾಡ್ಬೇಕು. ಏನಪ್ಪಾ ಅಂದ್ರೆ, ಮೇಲ್ಗಡೆಯಿಂದ ಸ್ವಲ್ಪ ನೀಮ್ ಆಯಿಲ್ ನ ನೀರ್ನಲ್ಲಿ ಹಾಕೊಂಡು ಸ್ಪ್ರೇ ಮಾಡ್ಬೇಕಾಗತ್ತೆ. 1 ಲೀಟರ್ ನೀರಿಗೆ 5 ml ಆಗುವಷ್ಟು ನೀಮ್ ಆಯಿಲ್ ನ ಹಾಕೊಂಡು ಚೆನ್ನಾಗಿ ಗಿಡಗಳಿಗೆ ಸ್ಪ್ರೇ ಮಾಡ್ಕೊಬೇಕು. ನಾವು ಯಾವ ಗಿಡನ ಕಟ್ ಮಾಡಿರ್ತೀವಿ ಆ ಗಿಡಕ್ಕೂ ಕೂಡ ಸ್ಪ್ರೇ ಮಾಡ್ಬೇಕು. ಮೇಲ್ಗಡೆ ಗಿಡಗಳ ಕಾಂಡಕ್ಕೆ ಜೊತೆಗೆ ಪಾಟ್ ನಲ್ಲಿ ಇರುವಂತ ಮಣ್ಣಿಗೂ ಕೂಡ ಇದನ್ನ ಸೇರಿಸ್ಕೊಬಹುದು. ಜೊತೆಗೆ 6 ಗಂಟೆಯಿಂದ 8 ಗಂಟೆ ಬಿಸಿಲು ಬೀಳೋ ಜಾಗದಲ್ಲಿ ಇದನ್ನ ಇಟ್ರೆ ಈ ರೀತಿಯಾಗಿ ಮೊಗ್ಗುಗಳು ಬರೋದಿಕ್ಕೆ ಶುರು ಆಗುತ್ತೆ. ನನ್ನ ಈ ಗಿಡದಲ್ಲಿ ಈಗ 2 ಮೊಗ್ಗು ಕೂತ್ಕೊಂಡಿದೆ. ತುಂಬಾನೇ ಖುಷಿ ಆಗುತ್ತೆ ಈ ರೀತಿಯಾಗಿ ಹೂ ಬಿಡದೇ ಇರುವಂತಹ ಗಿಡದಲ್ಲಿ ಮತ್ತೆ ಹೂಗಳು ಬಿಡೋದಿಕ್ಕೆ ಆರಂಭ ಆದಾಗ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೂ ಇಷ್ಟ ಆಗಿದೆ, ಹಾಗೆ ನಿಮ್ಗೂ ಇನ್ಫಾರ್ಮೇಟಿವ್ ಅನ್ಸಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಅದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಆಲ್. ಬಾಯ್ ಬಾಯ್. ಮತ್ತೆ ಅದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.